ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ತತ್ಪ್ರತೀಚ್ಛ ದ್ವಿಜಾಗ್ರೇಮಾಂ ಶ್ರದ್ಧಯೋಪಹೃತಾಂ ಮಯ ಸರ್ವಾತ್ಮನಾನುರೂಪಾಂ ತೇ ಗೃಹಮೇಧಿಷು ಕರ್ಮಸು. ಅನುವಾದ: ಆದ್ದರಿಂದ ದಯವಿಟ್ಟು ಅವಳನ್ನು ಒಪ್ಪಿಕೊಳ್ಳಿ, ಬ್ರಾಹ್ಮಣ ಪ್ರಮುಖರೇ, ನಾನು ಅವಳನ್ನು ವಿಶ್ವಾಸದಿಂದ ಒಪ್ಪಿಸುತ್ತಿದ್ದೇನೆ. ಅವಳು ಸರ್ವ ವಿಧದಲ್ಲೂ ತಮ್ಮ ಹೆಂಡತಿಯಾಗಲು ಹಾಗೂ ಕೌಟುಂಬಿಕ ಕರ್ತವ್ಯಗಳನ್ನು ನಿರ್ವಹಿಸಲು ತಕ್ಕವಳಾಗಿದ್ದಾಳೆ. ಶ್ಲೋಕ 12. ಉದ್ಯತಸ್ಯ ಹಿ ಕಾಮಸ್ಯ ಪ್ರತಿವಾದೋ ನ ಶಸ್ಯತೆ ಅಪಿ ನಿರ್ಮುಕ್ತ ಸಂಗಸ್ಯ ಕಾಮರಕ್ತಸ್ಯ ಕಿಂ ಪುನಃ. ಅನುವಾದ: ಎಲ್ಲ ಆಸಕ್ತಿಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು ತಾನಾಗಿ ಬಂದ ಕೊಡುಗೆಯನ್ನು ನಿರಾಕರಿಸುವುದು ಶ್ಲಾಘ್ಯವಲ್ಲ. ಅಂದ ಮೇಲೆ ಇಂದ್ರಿಯ ತುಷ್ಟಿಗೆ ಒಗ್ಗಿಕೊಂಡವನ ಬಗ್ಗೆ ಬೇರೆ ಹೇಳಬೇಕಾದ್ದೇನಿದೆ? ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಇದನ್ನು ಭಾವಾರ್ಥದ ಮೂಲಕ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಮುನಿಗಳಿಗೆ, ನನ್ನ ಮನಸ್ಸು ನನ್ನ ಮಗಳಲ್ಲಿ ವಾತ್ಸಲ್ಯದಿಂದ ಕ್ಲೇಶಕ್ಕೊಳಗಾಗಿದೆ. ನನ್ನ ಮಗಳು ಪ್ರಿಯವ್ರತ ಮತ್ತು ಉತ್ತಾನಪಾದರ ತಂಗಿ. ಅವಳ ವಯಸ್ಸು, ಚಾರಿತ್ರ ಮತ್ತು ಸದ್ಗುಣಗಳಿಗೆ ಅನುಗುಣವಾದಂತಹ ಗಂಡನನ್ನು ಅವಳು ಹುಡುಕ್ತಾ ಇದ್ದಾಳೆ, ಅಂದರೆ ಅವಳು ಇಷ್ಟಪಡ್ತಾಳೆ. ಅವಳು ನಾರದ ಮಹರ್ಷಿಗಳಿಂದ ನಿಮ್ಮ ಉದಾತ್ತ ಚಾರಿತ್ರ, ವಿದ್ಯೆ, ಸುಂದರ ರೂಪ, ತಾರುಣ್ಯ ಮತ್ತು ಇನ್ನೂ ಬೇರೆ ಗುಣಗಳೆಲ್ಲ ನಿಮ್ಮಲ್ಲಿರೋದನ್ನ ಕೇಳಿ ನಿಮ್ಮಲ್ಲಿ ಅವಳಿಗೆ ಮನಸ್ಸಾಗಿದೆ ಅಂತನ್ಬಿಟ್ಟು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾನೆ, ಅದಕ್ಕೋಸ್ಕರನೇ ದಯವಿಟ್ಟು ಅವಳನ್ನು ನೀವು ಒಪ್ಕೊಳ್ಳಿ. ಅಂದರೆ ನಾನು ಅವಳನ್ನು ವಿಶ್ವಾಸದಿಂದ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಅಂದರೆ ಅವಳು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಹೆಂಡತಿ ಆಗೋದಕ್ಕೆ ಮತ್ತು ಕೌಟುಂಬಿಕ ಕರ್ತವ್ಯಗಳು ಏನಿದೆಯೋ ಅದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಅವಳು ತಕ್ಕವಳಾಗಿದ್ದಾಳೆ. ಅವಳು ನಿಮಗೆ ಎಲ್ಲ ರೀತಿಯಲ್ಲೂ ಹೊಂದಿಕೊಂಡು ಹೋಗ್ತಾಳೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ನನ್ನ ಮಗಳನ್ನ ನೀವು ಸ್ವೀಕಾರ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಗೃಹ ಮೇಧಿಷು ಕರ್ಮಸು ಎಂಬ ಪದಗಳು ಕೌಟುಂಬಿಕ ಕರ್ತವ್ಯಗಳಲ್ಲಿ ಎಂಬ ಅರ್ಥ ಕೊಡುತ್ತದೆ. ಇಲ್ಲಿ ಬಳಸಲಾದ ಇನ್ನೊಂದು ಪದ ಸರ್ವಾತ್ಮನಾನುರೂಪಾಂ. ಆ ಹೆಂಡತಿಯು ತನ್ನ ಗಂಡನಿಗೆ ವಯಸ್ಸು, ಚಾರಿತ್ರ, ಗುಣಗಳಲ್ಲಿ ಸಮಾನಳಾಗಿರಬೇಕಾದುದು ಮಾತ್ರವಲ್ಲ, ಅವನ ಕೌಟುಂಬಿಕ ಕರ್ತವ್ಯಗಳಲ್ಲಿ ಆತನಿಗೆ ಸಹಾಯಕಳಾಗಿರಬೇಕೆಂಬುದು ಇದರ ಭಾವಾರ್ಥ. ಅಂದರೆ ಅರ್ಥ, ಗೃಹಮೇಧಿಷು ಕರ್ಮಸು ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂದರೆ ಕೌಟುಂಬಿಕ ಕರ್ತವ್ಯಗಳಲ್ಲಿ ಅಂತ. ಇನ್ನೊಂದು ಪದ ಸರ್ವಾತ್ಮನಾನುರೂಪಂ, ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಗುಣ ಆಗಿರ್ಬೋದು, ವಯಸ್ಸು, ಚಾರಿತ್ರ ಎಲ್ಲದರಲ್ಲೂ ಸಮಾನ ಆಗಿರೋದು ಅಷ್ಟೇ ಅಲ್ಲ, ಕೌಟುಂಬಿಕ ಕರ್ತವ್ಯಗಳು. ಈಗ ಒಂದು ಕುಟುಂಬ ಅಂತಂದರೆ ಅದರಲ್ಲಿ ಹೆಂಡತಿಯದು ಒಂದಷ್ಟು ಕರ್ತವ್ಯಗಳಿರುತ್ತೆ, ಗಂಡಂದು ಕರ್ತವ್ಯಗಳಿರುತ್ತೆ, ಮಕ್ಕಳದಿರುತ್ತಲ್ವಾ. ಸೊ ಆ ಕರ್ತವ್ಯಗಳಲ್ಲೂ ಕೂಡ ಅವನಿಗೂ ಸಹಾಯಕಳಾಗಿ ಅವಳಿರ್ತಾಳೆ ಅನ್ನೋದು ಇದರ ಅರ್ಥ. ಮನುಷ್ಯನ ಕೌಟುಂಬಿಕ ಕರ್ತವ್ಯವು ಕೇವಲ ತನ್ನ ಇಂದ್ರಿಯ ತುಷ್ಟಿಯನ್ನು ತಣಿಸುವುದಲ್ಲ, ಆದರೆ ಹೆಂಡತಿ ಮಕ್ಕಳೊಂದಿಗೆ ಉಳಿಯುವುದು ಮತ್ತು ಅದೇ ಕಾಲಕ್ಕೆ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯನ್ನು ಪಡೆಯುವುದೇ ಆಗಿದೆ. ಹಾಗೆ ಮಾಡದವನು ಗೃಹಸ್ಥನಲ್ಲ, ಗೃಹಮೇಧಿಯಾಗುತ್ತಾನೆ. ಅಂದರೆ ಅರ್ಥ, ಇಲ್ಲಿ ಕುಟುಂಬ ಅಂದಿದ ತಕ್ಷಣ ಬರೀ ತನ್ನ ಇಂದ್ರಿಯಗಳನ್ನು ಮತ್ತು ತನ್ನ ಆಸೆ ಆಕಾಂಕ್ಷೆಗಳು ಇದನ್ನೆಲ್ಲ ಈಡೇರಿಸ್ಕೊಂಡಿರುವಂಥದ್ದು ಕೌಟುಂಬಿಕ ಕರ್ತವ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಈಗ ಒಬ್ಬ ಹೆಂಡತಿ ಆಗಿದ್ಮೇಲೆ ಅವಳು ಗಂಡನಿಗೆ ಸಹಾಯಕಳಾಗಿರಬೇಕು, ಆಮೇಲೆ ಮಕ್ಕಳನ್ನು ನೋಡ್ಕೋಬೇಕು, ಮಕ್ಕಳ ಜೊತೆ ಇರಬೇಕು. ಅದರ ಜೊತೆಗೆ ಅವಳು ತನ್ನ ಆಧ್ಯಾತ್ಮಿಕ ಜೀವನ ಏನಿದೆಯೋ ಅದರಲ್ಲೂ ಕೂಡ ಮುನ್ನಡಿಬೇಕು, ಅದರಲ್ಲಿ ಮುಂದುವರಿತಾ ಹೋಗಬೇಕು. ಹಾಗೆ ಮಾಡದೇ ಇರುವಂಥವನು ಗೃಹಸ್ಥ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅವನನ್ನು ಗೃಹಮೇಧಿ ಅಂತ ಹೇಳ್ತಾರೆ. ಈಗ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ, ಅದು ಕೂಡ ಒಂದು ಆಶ್ರಮ. ಅದರಲ್ಲೂ ಕೂಡ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡು ನಾವು ಆಧ್ಯಾತ್ಮಿಕದಲ್ಲೂ ಮುಂದುವರಿಯೋದಕ್ಕೆ ಏನು ಬೇಕೋ ಅದನ್ನೂ ಮಾಡ್ಕೊಳ್ತಾ ಹೋಗಬೇಕು. ಬರೀ ನಾವು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಂಡು ಮನೆ ಮಕ್ಕಳು ಅಂದ್ಕೊಂಡು ಅವ್ರ ಕೆಲಸಗಳನ್ನು ಮಾಡ್ಕೊಂಡು ಅಷ್ಟೇ ಇರೋದಲ್ಲ, ಆಧ್ಯಾತ್ಮಿಕದಲ್ಲೂ ಮುಂದುವರಿಯೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ಏನು ಮಾಡ್ತಾ ಇಲ್ಲ ಅಂತಂದರೆ ನಾನು ಗೃಹಸ್ಥನಾಗೋದಿಲ್ಲ, ಗೃಹಮೇಧಿ ಆಗ್ತೀನಿ. ಸಂಸ್ಕೃತ ಸಾಹಿತ್ಯದಲ್ಲಿ 2 ಪದಗಳನ್ನು ಬಳಸಲಾಗಿದೆ, ಒಂದು ಗೃಹಸ್ಥ, ಇನ್ನೊಂದು ಗೃಹಮೇಧಿ. ಗೃಹಮೇಧಿ ಮತ್ತು ಗೃಹಸ್ಥರ ನಡುವೆ ಇರುವ ಭೇದವೆಂದರೆ
ಗೃಹಸ್ಥ ಎಂಬುದು ಒಂದು ಆಶ್ರಮ ಅಥವಾ ಆಧ್ಯಾತ್ಮಿಕ ಜೀವನ ಕ್ರಮ. ಆದರೆ ಕುಟುಂಬಿಯಾಗಿ ಕೇವಲ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಂಡರೆ ಅವನು ಗೃಹಮೇಧಿಯಾಗುತ್ತಾನೆ. ಗೃಹಮೇಧಿಗೆ ಹೆಂಡತಿಯನ್ನು ಸ್ವೀಕರಿಸುವುದೆಂದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳುವುದೆಂದೇ ಅರ್ಥ. ಆದರೆ ಗೃಹಸ್ಥನಿಗೆ ಅರ್ಹಳಾದ ಹೆಂಡತಿಯು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮುನ್ನಡೆಗಾಗಿ ಎಲ್ಲ ರೀತಿಯಲ್ಲೂ ಸಹಾಯಕಳಾಗಿರುತ್ತಾಳೆ. ಅಂದರೆ ಸಂಸ್ಕೃತದಲ್ಲಿ 2 ಪದಗಳನ್ನು ಬಳಸಿದ್ದಾರೆ, ಒಂದು ಗೃಹಸ್ಥ, ಇನ್ನೊಂದು ಗೃಹಮೇಧಿ ಅಂತ ಅಂದ್ಬಿಟ್ಟು. ಗೃಹಮೇಧಿ ಮತ್ತು ಗೃಹಸ್ಥರ ನಡುವೆ ಇರುವಂಥ ಭೇದ ಏನಪ್ಪ ಅಂತಂದರೆ, ಗೃಹಸ್ಥ ಅನ್ನೋದು ಒಂದು ಆಶ್ರಮ, ಅಂದರೆ ಆಧ್ಯಾತ್ಮಿಕ ಜೀವನ ಕ್ರಮ. ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ತಾ ನಮ್ಮ ಒಂದು ಜೀವನ ಮಟ್ಟವನ್ನು ಲೌಕಿಕದಿಂದ ಅಲೌಕಿಕದ ಕಡೆ ಹೇಗೆ ಕರ್ಕೊಂಡು ಹೋಗೋದು ಅಂತ ಆಧ್ಯಾತ್ಮಿಕ ಜೀವನ ಕ್ರಮ ಅಂತ ಹೇಳಿದ್ದಾರೆ. ಆದರೆ ಕುಟುಂಬಿಯಾಗಿ ಬರೀ ಅವನು ತನ್ನ ಇಂದ್ರಿಯಗಳನ್ನು ಮಾತ್ರ ತೃಪ್ತಿಪಡಿಸ್ಕೊಂಡು ಸುಮ್ಮನೆ ಇದ್ದರೆ ಅವನನ್ನು ಗೃಹಸ್ಥ ಅಂತ ಹೇಳಲ್ಲ, ಗೃಹಮೇಧಿ ಅಂತ ಹೇಳ್ತಾರೆ. ಗೃಹಮೇಧಿಗೆ ಹೆಂಡತಿಯನ್ನು ಸ್ವೀಕಾರ ಮಾಡೋದು ಅಂತಂದರೆ ಅರ್ಥ ಏನು? ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು ಅಂತಲೇ ಅರ್ಥ. ಆದರೆ ಗೃಹಸ್ಥನಿಗೆ ಹಾಗಲ್ಲ. ಅರ್ಹಳಾದ ಹೆಂಡತಿ ಅಂತಂದರೆ ಅವಳು ಆಧ್ಯಾತ್ಮಿಕ ಕೆಲಸಗಳಲ್ಲೂ ಕೂಡ ತನ್ನ ಮುನ್ನಡೆಗೋಸ್ಕರ ಅವಳು ಸಹಾಯ ಮಾಡ್ತಾಳೆ, ಎಲ್ಲ ರೀತಿಯಲ್ಲೂ ಅವಳು ಸಹಾಯಕಳಾಗಿರ್ತಾಳೆ. ಹೆಂಡತಿಯ ಕರ್ತವ್ಯವು ಕೌಟುಂಬಿಕ ವ್ಯವಹಾರವನ್ನು ನಿರ್ವಹಿಸುವುದೇ ವಿನ ಗಂಡನೊಂದಿಗೆ ಸ್ಪರ್ಧಿಸುವುದಲ್ಲ. ಸಹಾಯ ಮಾಡುವುದೇ ಹೆಂಡತಿಯ ಉದ್ದೇಶ. ಆದರೆ ಗಂಡನು ಅವಳ ವಯಸ್ಸು, ಚಾರಿತ್ರ್ಯ, ಗುಣಗಳಲ್ಲಿ ಅವಳಿಗೆ ಪೂರ್ಣವಾಗಿ ಸಮಾನನಾಗಿರದಿದ್ದಲ್ಲಿ ಅವಳು ಅವನಿಗೆ ಸಹಾಯ ಮಾಡಲಾರಳು. ಇಲ್ಲೇನು ಹೇಳ್ತಾ ಇದ್ದಾರೆ, ಒಬ್ಬ ಹೆಂಡತಿ ಆಗಿರುವಂಥವಳ ಕರ್ತವ್ಯ ಏನು ಅಂತಂದರೆ ಕೌಟುಂಬಿಕ ವ್ಯವಹಾರವನ್ನು ನಿರ್ವಹಣೆ ಮಾಡಬೇಕು, ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕೇ ವಿನ ಗಂಡನ ಜೊತೆ ಸ್ಪರ್ಧೆ ಮಾಡೋದಲ್ಲ. ಅವನು ಹಂಗೆ ಮಾಡ್ತಿದ್ದಾನೆ, ನಾನು ಯಾಕೆ ಮಾಡಬೇಕು, ಅವನು ಇದನ್ನು ಮಾಡಲ್ಲ, ನಾನು ಯಾಕೆ ಮಾಡೋದು, ಆ ರೀತಿ ಅಲ್ಲ. ಈಗಿದೆಯಲ್ಲ ಪರಿಸ್ಥಿತಿ ನಮಗೆ, ಆ ರೀತಿ ಅಲ್ಲ ಇರೋದು. ಹೆಂಡತಿ ಅಂತಂದ್ರೇ ಅವಳಿಗೆ ಆದಂಥ ಕೆಲವೊಂದು ಕರ್ತವ್ಯ ಜವಾಬ್ದಾರಿಗಳಿರುತ್ತೆ, ಅದನ್ನು ಮಾಡಬೇಕು. ಸಹಾಯ ಮಾಡೋದು ಹೆಂಡತಿಯ ಉದ್ದೇಶ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಗಂಡ ಕೂಡ ಅವಳ ವಯಸ್ಸು, ಚಾರಿತ್ರ್ಯ, ಗುಣಗಳು ಅವಳಿಗೆ ಪರಿಪೂರ್ಣವಾಗಿ ಸಮವಾಗಿರಬೇಕು. ಅವಳಿಗೆ ಪರಿಪೂರ್ಣವಾಗಿ ಸಮಾನವಾಗಿಲ್ಲ ಅಂತಂದರೆ ಅವಳು ಅವನಿಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ಈಗ ನೋಡಿ, ನನ್ನ ಒಂದು ಗುಣ ಅವನ ಗುಣ ಬೇರೆನೇ ಇತ್ತು ಅಂತಂದರೆ ಅವಾಗ ಒಬ್ರಿಗೊಬ್ರಿಗೂ ಹೊಂದಾಣಿಕೆನೇ ಆಗೋದಿಲ್ಲ ಅಲ್ವಾ. ವಯಸ್ಸು ಡಿಫ್ರೆನ್ಸ್ ಆದ್ರೂ ಕಷ್ಟ ಆಗುತ್ತೆ, ಗುಣಗಳು ಡಿಫ್ರೆನ್ಸ್ ಆದ್ರೂ ಕಷ್ಟ ಆಗುತ್ತೆ. ಪರಿಪೂರ್ಣವಾಗಿ ನಾವು ಸಮಾನವಾಗಿಲ್ಲದೆ ಇದ್ದರೆ ಒಬ್ರಿಗೊಬ್ರು ಸಹಾಯ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಗಂಡ ಅವಳ ವಯಸ್ಸು, ಚಾರಿತ್ರ್ಯ, ಗುಣಗಳಲ್ಲಿ ಅವಳಿಗೆ ಪರಿಪೂರ್ಣವಾಗಿ ಸಮಾನವಾಗಿಲ್ಲ ಅಂತಂದರೆ ಅವಳು ಅವನಿಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಎಲ್ಲ ಆಸಕ್ತಿಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿರುವಂಥವನು ತಾನಾಗಿ ಬಂದ ಕೊಡುಗೆಯನ್ನು ನಿರಾಕರಣೆ ಮಾಡೋದು ಸರಿಯಲ್ಲ ಅಂತಂದಮೇಲೆ ಇಂದ್ರಿಯ ತುಷ್ಟಿಗೆ ಒಗ್ಗಿಕೊಂಡವ್ರ ಬಗ್ಗೆ ಹೇಳೋದೇನಿದೆ ಅಂತಂದರೆ, ಇಲ್ಲಿ ನೀವು ಎಲ್ಲ ರೀತಿಯ ಒಂದು ವಿಚಾರಗಳಿಂದ ಮುಕ್ತರಾಗಿರುವಂಥವ್ರು, ನೀವು ಸ್ವೀಕಾರ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಐಹಿಕ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಇಂದ್ರಿಯ ತುಷ್ಟಿಯ ಬಯಕೆ ಇರುತ್ತದೆ. ಆದ್ದರಿಂದ ಇಂದ್ರಿಯ ತುಷ್ಟಿಯನ್ನು ಪ್ರಯತ್ನವಿಲ್ಲದೆ ಪಡೆದವನು ಅದನ್ನು ಸ್ವೀಕರಿಸುವಲ್ಲಿ ತಿರಸ್ಕಾರ ತೋರಲೇಬಾರದು. ಕರ್ದಮ ಮುನಿಗೆ ಇಂದ್ರಿಯ ತುಷ್ಟಿಯನ್ನು ಹೊಂದುವ ಉದ್ದೇಶವಿರಲಿಲ್ಲ. ಆದರೂ ಅವನು ಮದುವೆಯಾಗಲು ಹಂಬಲಿಸಿ ಅನುರೂಪಳಾದ ಹೆಂಡತಿಗಾಗಿ ಭಗವಂತನಲ್ಲಿ ಮೊರೆಯಿಟ್ಟನು. ಇದು ಸ್ವಯಂಭುವಮನಿಗೆ ತಿಳಿದಿತ್ತು. ಅವನು ಪರ್ಯಾಯವಾಗಿ ಕರ್ದಮ ಮುನಿಗೆ ಹೀಗೆ ಮನವರಿಕೆ ಮಾಡಿಕೊಂಡನು, ನೀವು ನನ್ನ ಮಗಳಂತಹ ಅನುರೂಪಳಾದ ಹೆಂಡತಿಯನ್ನು ಬಯಸುತ್ತಿರುವಿರಿ. ಈಗ ಅವಳು ನಿಮ್ಮ ಮುಂದೆ ಬಂದು ನಿಂತಿದ್ದಾಳೆ. ನಿಮ್ಮ ಪ್ರಾರ್ಥನೆಯ ಈಡೇರಿಕೆಯನ್ನು ನೀವೇ ತಿರಸ್ಕರಿಸಕೂಡದು. ನೀವು ನನ್ನ ಮಗಳನ್ನು ಸ್ವೀಕರಿಸಲೇಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಐಹಿಕ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಅದಕ್ಕೋಸ್ಕರನೇ ಇಂದ್ರಿಯ ತೃಪ್ತಿಯನ್ನು ಪ್ರಯತ್ನನೇ ಇಲ್ಲದೆ ಪಡೆದಿರುವಂಥವನು ಅದನ್ನು ತಿರಸ್ಕಾರ ಮಾಡ್ಬೋದು. ಅಂದರೆ ಈಗ ನನಗೆ ನನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಬೇಕು ಅಂತ ನನಗೆ ತುಂಬ ಆಸಕ್ತಿ ಇರುತ್ತೆ, ಇಷ್ಟ ಇರುತ್ತೆ, ತಾನಾಗೇ ಕಣ್ಣು ಮುಂದೆ ಬಂದಿರುತ್ತೆ ಆ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು. ಆಗ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಇಲ್ಲ ನನಗೆ ಬೇಡ ಅಂತ ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ಬಂದಾಗ ಅದನ್ನು ನಾವು ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ದಮ ಮುನಿಗಳಿಗೆ
ಇಂದ್ರಿಯ ತೃಷ್ಟಿಯನ್ನ ಹೊಂದುವಂತ ಉದ್ದೇಶ ಅಂತೂ ಇರಲಿಲ್ಲ. ಆದರೂ ಕೂಡ ಅವರು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರ, ನನಗೊಬ್ಬ ಒಳ್ಳೆ ಹೆಂಡತಿ ಬೇಕು ಅಂತ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರಲ್ವಾ, ಅದು ಮನುವಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಈಗ ಏನು ಹೇಳ್ತಾ ಇದ್ದಾರೆ, ನನ್ನ ಮಗಳು ನಿಮಗೆ ಅನುರೂಪಳಾಗಿರುವಂಥವಳು, ನಿಮಗೆ ಸರಿ ಹೊಂದುವಂಥವಳು, ನೀವು ಕೂಡ ನನ್ನ ಮಗಳ ಹಾಗೇನೆ ಒಬ್ಬ ಒಳ್ಳೆ ಹೆಂಡತಿ ಬೇಕು ಅಂತ ನೀವು ಬಯಸ್ತಾ ಇದ್ರಿ, ಇಷ್ಟಪಟ್ಟಿದ್ರಿ ಅಲ್ವಾ. ಈಗ ಅವಳೇ ನಿಮ್ಮ ಮುಂದೆ ಬಂದು ನಿಂತಿದ್ದಾಳೆ. ನೀವು ಈಗ ಇದನ್ನ ತಿರಸ್ಕಾರ ಮಾಡಬಾರ್ದು, ನೀವು ನನ್ನ ಮಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅವನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಮುಂದುವರೆದು ಏನಾಗತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.